ಹಾಸನದ ದುರಂತದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿಯಲ್ಲಿ ಟ್ರಕ್ ನುಗ್ಗಿ 10 ಮಂದಿ ಸಾವನ್ನಪ್ಪಿದ್ರು. ಆ ಘಟನೆಯ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಹಂಸ ಹಾಕಿದ್ದಾರೆ ಸಿಬ್ಬಂದಿ. ದೊಡ್ಡ ಹಂಪ್ ಹಾಕುವ ಬದಲು ರಮ್ಲರ್ಗಳ ನಿರ್ಮಾಣ ಮಾಡಲಾಗಿದೆ. ಜಲ್ಲಿ ಮತ್ತು ಡಾಂಬರನ್ನು ಬಳಸಿ ರಮ್ಲರ್ಗಳ ನಿರ್ಮಾಣ. ಮೊಸಳೆ ಹೊಸಳ್ಳಿಯ 6 ಕಡೆ ರಮ್ಲರ್ ಹಾಕಿದ್ದಾರೆ ಸಿಬ್ಬಂದಿ. ತಲಾ 6 ಸಣ್ಣ ಸಣ್ಣ ರಮ್ಲರ್ಸ್ ಅನ್ನ ಸಿಬ್ಬಂದಿ ಹಾಕಿರುವುದು ರಸ್ತೆ ಸುರಕ್ಷತಾ ಸಮಿತಿ ಸೂಚನೆಯಂತೆ ನಿರ್ಮಾಣ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ. ಸರ್ವಿಸ್ ರೋಡ್ ಫ್ಲೈಓವರ್ ನಿರ್ಮಿಸುವಂತೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಈ ಹಿಂದೆಯೇ ಹಂಪನ್ನು ಹಾಕಿ ಅಂತ ಸ್ಥಳೀಯರು ಹೇಳ್ಕೊಂಡಿದ್ರಂತೆ. ನಮ್ಮ ಮೊಸಳೆ ಹೊಸಹಳ್ಳಿಯಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳಿವೆ, ಆದರೆ ರಸ್ತೆಗಳು ಮಾತ್ರ ಹದಗೆಟ್ಟು ಹೋಗಿವೆ. ಅದರಿಂದನೇ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಸ್ಥಳೀಯರು ಕೂಡ ಹೇಳ್ಕೊಂಡಿದ್ರು. ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿಯಲ್ಲಿ ಸಂಭವಿಸಿದಂಥ ಭೀಕರ ದುರಂತದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅತ್ಯಂತ ವೇಗವಾಗಿ ಬಂದಂಥ ಟ್ರಕ್ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಹರಿದು 10 ಜನರು ಮೃತಪಟ್ಟಿದ್ರು. ಅದಾದ ಬಳಿಕ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ರಸ್ತೆಯಲ್ಲಿ ಬೇಕಾಬಿಟ್ಟಿಯಾಗಿ ವಾಹನಗಳು ಸಂಚಾರ ಮಾಡ್ತೇವೆ, ಹಂಪ್ಗಳನ್ನು ಹಾಕಬೇಕು ಅಂತೇಳಿ. ಆ ಹಿನ್ನೆಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ರಸ್ತೆ ಸುರಕ್ಷತಾ ಸಮಿತಿಯ ಅಧಿಕಾರಿಗಳು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ನಡೆಸಿದ್ರು. ಈ ರಸ್ತೆಯಲ್ಲಿ ಎಲ್ಲೆಲ್ಲಿ ಹಂಪ್ಗಳನ್ನು ಹಾಕ್ಬೋದು ಅಂತೇಳಿ. ಆದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹಂಪನ್ನು ಹಾಕೋಕ್ಕೆ ಬರೋದಿಲ್ಲ. ಹಾಗಾಗಿ ರಮ್ಲರ್ಸ್ ಅಂದ್ರೆ ಸಣ್ಣ 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 ಏನು ರಮ್ಲರ್ಸ್ಗಳನ್ನ ಮಾಡಲಾಗುತ್ತೆ. ಇದೇನು ಪೇಂಟ್ ರಮ್ಲರ್ಸ್ ಕಾಣ್ತಾ ಇದೆ, ನಾವು ನೋಡ್ಬೋದು. ಇಲ್ಲಿ ಇದೇ ಜಾಗದಲ್ಲಿ ಒಂದು ಈ ಡಾಂಬರ್ನಿಂದ ಮತ್ತೆ ಜಲ್ಲಿ ಮಿಕ್ಸ್ ಅನ್ನ ಮಾಡಿ ರಮ್ಲರ್ಸ್ ಅನ್ನ ಮಾಡ್ತಾರೆ. ಒಂದೊಂದು ಕಡೆ ಈಗೇನು ಇದು ಹಾಸನದಿಂದ ಮೈಸೂರಿಗೆ ಹೋಗ್ತಕ್ಕಂಥ ಚತುರ್ಪಥ ರಸ್ತೆಯ ಒಂದು ಮಾರ್ಗ. ಈ ಮಾರ್ಗದಲ್ಲಿ 6 ರಮ್ಲರ್ಸ್ ಅನ್ನ ಮಾಡ್ತಾರೆ. ಇಲ್ಲಿ 6 ರಮ್ಲರ್ಸ್ ಆಲ್ರೆಡಿ ಪೇಂಟ್ ಇದೆ. ಆದರೆ ಅದು ಹಿಂಭಾಗಕ್ಕೆ ನಾವು ನೋಡ್ತಾ ಇದ್ದೀವಿ, ಅಳತೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಅದಕ್ಕೆ ಬೇಕಾಗಿರ್ತಕ್ಕಂಥ ಜಲ್ಲಿ ಕಲ್ಲುಗಳೆಲ್ಲವೂ ಕೂಡ ರೆಡಿ ಇದೆ. ಅದನ್ನ ಡಾಂಬರ್ನ್ನು ಕೂಡ ಕಾಯಿಸಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಒಟ್ಟು 4 ಕಡೆ ರಮ್ಲರ್ಸ್ ಅನ್ನ ಮಾಡಲಾಗುತ್ತೆ. ಈಗೇನು ತಕ್ಷಣಕ್ಕೆ ನಿನ್ನೆ ಏನು ಸಮಿತಿ ಭೇಟಿ ಕೊಟ್ಟಿತ್ತು ರಸ್ತೆ ಸುರಕ್ಷತಾ ಸಮಿತಿ, ಅವರೆಲ್ಲರ ಜನರ ಒತ್ತಾಯಕ್ಕೆ ಮಣಿದು ಈಗ ಈ ರಮ್ಲರ್ಸ್ ಅನ್ನ ಸ್ವಲ್ಪ ಅಂದ್ರೆ ಏನು ಪೇಂಟ್ ರಮ್ಲರ್ಸ್ ಇದೆ ಅದಕ್ಕಿಂತ ಒಂದು ಚೂರು ಎತ್ತರವಾಗಿರ್ತಕ್ಕಂಥ ರಮ್ಲರ್ಸ್ ಅನ್ನ ಮಾಡಲಿಕ್ಕೆ ಈಗ ಕೆಲಸ ಆರಂಭ ಆಗಿದೆ. ಸರ್ ಹೇಳಿ ಸರ್, ಎಲ್ಲರೂ ಜನರ ಒತ್ತಾಯ ಇತ್ತು, ಸಿಕ್ಕಾಪಟ್ಟೆ ಬೇಕಾಬಿಟ್ಟೆ ವಾಹನಗಳು ಓಡಾಡ್ತವೆ, ಹಂಪ್ಗಳು ಮಾಡಬೇಕು ಅಂತೇಳಿ ಒಂದು ಕೆಲಸ ಶುರು ಮಾಡಿದ್ರೆ ಏನು ಹೇಳ್ತೀರಿ ಸರ್? ತುಂಬ ಅನುಕೂಲ ಆಗಿದೆ ಸರ್. ಇದು ಬಹಳ ದಿನಗಳ ಹೋರಾಟ ಕನಸು ಕೂಡ. ಹಿಂದೆಲ್ಲ ರಿಕ್ವೆಷನ್ ಕೊಟ್ಟಿದ್ವಿ, ಆಗಿರಲಿಲ್ಲ. ಅಕೋಚಿತ ಇವತ್ತು ಆಗ್ತಾ ಇದೆ, ಎಲ್ಲರಿಗೂ ಖುಷಿ ಆಗ್ತಾ ಇದೆ, ಖುಷಿಯಾಗಿದೆ ಸರ್. ಬಟ್ ಇದು ಶಾಶ್ವತ ಪರಿಹಾರ ಅಲ್ಲ. ಈಗ ಸಿಕ್ಕಾಪಟ್ಟೆ ವಾಹನಗಳು ಓಡಾಡ್ತವೆ, ಇನ್ನೂ ಕೂಡ ಒಂದಷ್ಟು ಸರ್ವಿಸ್ ರಸ್ತೆ ಆಗಬೇಕು, ಅಥವಾ ಬೇರೆ ಬೇರೆ ಈಗ ಹೈವೇಗಳಲ್ಲಿ ಆಗೋ ರೀತಿ ಬೇರೆ ರೀತಿಯ ಫ್ಲೈಓವರ್ ಇರ್ಬೋದು, ಮತ್ತೊಂದು ಆಗಬೇಕಾಗುತ್ತೆ. ಸೊ ಏನು ಹೇಳ್ತೀರಿ ಸರ್? ಸರ್ ಆಗಬೇಕು. ಈ ರಸ್ತೆ ಮಾಡಬೇಕಾದ್ರೆ ನಾನು ಕೇಳಿದೆ, ಎಲ್ಲನೂ ಸರಿಯಾದ ರೀತಿಯಲ್ಲಿ ಏನು ನ್ಯಾಷನಲ್ ಹೈವೇ ಇದಿದೆ ಆ ಥರಲೇ ಮಾಡಬೇಕು ಅಂತೇಳಿ ಇಲ್ಲಿ ಬಿಲ್ಡಿಂಗ್ ಇರೋ ಉದ್ದೇಶದಿಂದ ಇವರು ಈ ಥರ ಮಾಡಿದ್ದಾರೆ. ಭಾಳ ಜನಕ್ಕೆ ಅನಾನುಕೂಲ ಆಗಿತ್ತು. ಅದರಲ್ಲಿ ಸ್ಕೂಲ್ ಇರೋದ್ರಿಂದ ಇದಾಗ್ತಾ ಇರ್ತಕ್ಕಂಥದ್ದು ತುಂಬ ಅನುಕೂಲ ಸರ್. ಸಣ್ಣ ಹಂಪ್ಗಳು ಮಾಡೋದಕ್ಕೆ ಈಗ ಅಧಿಕಾರಿಗಳು ಕೆಲಸ ಶುರು ಮಾಡಿಬಿಟ್ಟಿದ್ದಾರೆ. ಸೊ ಒಂದಕ್ಕೆ 10 ಜನ ಮೃತಪಟ್ಟರು. ಎಲ್ಲರೂ ಇಡೀ ಜಿಲ್ಲೆಯ ಒಂದು ರೀತಿ ಬೆಚ್ಚಿ ಬಿದ್ದಂಥ ಒಂದು ಘಟನೆ ಇದು ಅಲ್ವಾ ಸರ್? ಇದು ಆಗಬಾರ್ದಾಗಿತ್ತು. ನಿಜವಾಗೂ ಕೂಡ ಸತ್ತಿರ್ತಕ್ಕಂಥವರೆಲ್ಲ 17 ವರ್ಷದಿಂದ 25 ವರ್ಷದ ಯುವಕರು. ಅದರಲ್ಲೂ ಬಹಳ ಆಸೆ ಆಕಾಂಕ್ಷೆಗಳನ್ನು ಹೊಂದಿದ್ರು. ಅವ್ರ ತಂದೆ ತಾಯಿಗಳು ಕೂಡ ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು. ಇದರಿಂದ ನಮ್ಮ ಮಕ್ಕಳು ಏನೋ ಮೇಲೆ ಇಂಜಿನಿಯರ್ ಆಗಿ ಮತ್ತೊಂದಾಗಿ ನಮ್ಮೆಲ್ಲ ಜೀವನದಲ್ಲಿ ನೋಡ್ಕೊತಾರೆ ಅಂತ. ಇದಂತೂ ಆಘಾತಕಾರಿಯಾಗಿರ್ತಕ್ಕಂಥ ವಿಷಯ. ಇಂಥ ಪ್ರಕರಣ ಮತ್ಯಾವತ್ತೂ ಕೂಡ ಮತ್ತೆಲ್ಲೂ ಕೂಡ ಆಗಬಾರ್ದು. ಇದು ಭಾಳ ದುಃಖದ ಸಂಗತಿ, ನೋವಿನ ಸಂಗತಿ. ಆ ದುಃಖ ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡಲಿ ಅಂತ ಹೇಳ್ತೀನಿ ಸರ್. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.